ವೀಕ್ಷಕರ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೌದು ವೀಕ್ಷಕರೇ, ಈ ಒಂದು ಪ್ರೋಮೋದಲ್ಲಿ ನಮ್ಮ ಗಿಲ್ಲಿ ವರ್ಸಸ್ ಅಶ್ವಿನಿ ಅವರ ಜಗಳ ಕೂಡ ನಡೀತಾ ಇದೆ. ಒಂದು ಕೆಲಸದ ವಿಚಾರದಲ್ಲಿ ಇವರ ಮಧ್ಯೆ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಯಾವ ರೀತಿಯ ಒಂದು ಜಗಳ ಆಡಿದ್ದಾರೆ ಮತ್ತು ಯಾವ ವಿಷಯಕ್ಕೆ ಜಗಳ ಆಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಕಂಪ್ಲೀಟ್ ಆಗಿ ನಮ್ಮ ಗಿಲ್ಲಿ ನಟ ಅವರು ಮನೆಯ ಕ್ಯಾಪ್ಟನ್ ಆಗಿರ್ತಾರೆ. ಅವರು ಹೇಳುವಂಥ ಕೆಲಸಗಳು ಅಂದರೆ ಮನೆ ವಿಚಾರದ ಕೆಲಸಗಳನ್ನು ಇಲ್ಲಿ ಅಶ್ವಿನಿ ಅವರು ಮಾಡಲೇಬೇಕು. ಆ ಒಂದು ವಿಚಾರದಲ್ಲಿ ನಮ್ಮ ಗಿಲ್ಲಿ ನಟ ಅವರು ಎಲ್ಲ ಸ್ಪರ್ಧಿಗಳಿಗೆ ಒಂದೊಂದು ಕೆಲಸಗಳನ್ನ ವಹಿಸಿಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಅಶ್ವಿನಿ ಅವರಿಗೂ ಕೂಡ ಕಿಚನ್ ಡಿಪಾರ್ಟ್ಮೆಂಟ್ನ ಕಿಚನ್ ಡಿಪಾರ್ಟ್ಮೆಂಟ್ನ ವಹಿಸಿರ್ತಾರೆ. ಅವರು ಕ್ಲೀನ್ ಮಾಡೋ ವಿಷಯದಲ್ಲಿ ಅಶ್ವಿನಿ ಅವರಿಗೆ ಕೊಟ್ಟಿರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ಈಗ ಗಿಲ್ಲಿ ಮತ್ತು ಅಶ್ವಿನಿ ನಡುವೆ ಜೋರಾಗಿ ಜಗಳ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಅಶ್ವಿನಿ ಅವರು ವಾಶ್ರೂಮಲ್ಲಿ ಫೇಸ್ ವಾಶ್ ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಗಿಲ್ಲಿ ಅವರು ಬಂದು ಕಿಚನ್ ಕ್ಲೀನ್ ಮಾಡಿ ಬನ್ನಿ ಅಂತ ಕೂಡ ಕರೀತಾರೆ. ಅಂಥ ಸಮಯದಲ್ಲಿ ಅಶ್ವಿನಿ ಅವ್ರು ಏನು ಹೇಳ್ತಾರೆ, ಇಲ್ಲ ಗಿಲ್ಲಿ ಬೆಳಗ್ಗೆ ಮಾಡ್ತೀನಿ, ಇವಾಗ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಗಿಲ್ಲಿ ಅವ್ರು ಏನು ಹೇಳ್ತಾರೆ, ದಯವಿಟ್ಟು ನೈಟಲ್ಲೇ ಕ್ಲೀನ್ ಮಾಡಿ. ನೈಟಲ್ಲೇ ಕ್ಲೀನ್ ಮಾಡಿದ್ರೆ ನಾವು ಬೆಳಗ್ಗೆ ತುಂಬ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನೈಟಲ್ಲೇ ಕ್ಲೀನ್ ಮಾಡಿ, ನಿಮ್ಮ ಕೆಲಸ ಕೊಟ್ಟಿಲ್ವಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಇಲ್ಲಿ ಅಶ್ವಿನಿ ಅವ್ರು ಏನು ಹೇಳ್ತಾ ಇದ್ದಾರೆ, ಈಗ ಆಗಲ್ಲ, ನಾವು ಬೆಳಗ್ಗೆ ಮಾಡ್ತೀವಿ, ನನಗೆ ತುಂಬ ಸುಸ್ತಾಗಿದೆ, ಹಾಗಾಗಿ ಈಗ ಮಾಡೋಕ್ಕಾಗಲ್ಲ, ಬೆಳಗ್ಗೆ ಮಾಡ್ತೀವಿ ಗಿಲ್ಲಿ ಅಂತ ಸಮಾಧಾನದಲ್ಲೇ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ವಿಚಾರದಲ್ಲಿ ಗಿಲ್ಲಿ ಅವ್ರು ಏನು ಹೇಳ್ತಾರೆ, ಏನು ರಾತ್ರಿ ತುಂಬ ಗಾರೆ ತಗೊಂಡು ಅಗಿಯಕ್ಕೆ ಹೋಗಿದ್ರಾ, ಮೈಯೆಲ್ಲ ಸುಸ್ತಾಗಿ ನಿಮಗೆ, ಹೋಗಿ ಕೆಲಸ ಮಾಡಲೇಬೇಕು ಅನ್ನೋ ವಾದ ಮಾಡ್ತಾರೆ. ಈ ಒಂದು ವಿಚಾರದಲ್ಲಿ ಅಶ್ವಿನಿ ಅವರು ಫುಲ್ ಗರಂ ಆಗ್ತಾರೆ ಅಂತ ಹೇಳಿ, ನಿಧಾನ ಮಾತಾಡೋ ನೀನು, ಯಾಕಷ್ಟು ಜೋರ ಮಾತಾಡ್ತೀಯ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈಗ ಈ ಒಂದು ವಿಚಾರದಲ್ಲಿ ಇವರ ಮಧ್ಯೆ ಸ್ವಲ್ಪ ಜಗಳ ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಜಗಳ ಅನ್ನೋಕ್ಕಿಂತ ವಾದವಿವಾದಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಅದೇ ರೀತಿ ಅಶ್ವಿನಿ ಅವರು ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನೀ ಕ್ಯಾಪ್ಟನ್ ಆದಮೇಲೆ ನಿಂಗೆ ಎರಡು ಕಂಬು ಬಂದಿದೆಯಾ, ನಮ್ಗೆ ಮಾಡೋಕ್ಕಾಗಲ್ಲ, ಏನೋ ಮಾಡ್ತೀಯ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಕಡೆ ಗಿಲ್ಲಿ ಅವರು ಮಾಡಲೇಬೇಕು, ಹೌದು ನನಗೆ ಕೊಂಬು ಬಂದಿದೆ, ಏನು ಇವಾಗ ನೀವು ಮೊದಲೋಗಿ ಕಿಚನ್ ಡಿಪಾರ್ಟ್ಮೆಂಟ್ ಕೆಲಸನ ಮುಗಿಸೋಗಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಇಲ್ಲಿ ಅಶ್ವಿನಿ ಮತ್ತು ನಮ್ಮ ಗಿಲ್ಲಿಯವರ ನಡುವೆ ಕ್ಯಾಪ್ಟನ್ಸಿ ವಿಚಾರದಲ್ಲೂ ಕೂಡ ಜಗಳ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಗಿಲ್ಲಿ ಅವರಿಗೆ ವಾದ ಮಾಡ್ತಾ ಇದ್ದಾರೆ, ನೀವು ಕೆಲಸ ಮಾಡಲೇಬೇಕು ಅಂತ ಗಿಲ್ಲಿ ಅವರು ವಾದ ಮಾಡ್ತಾ ಇದ್ದಾರೆ ಅಶ್ವಿನಿ ವಿರುದ್ಧ. ಅಶ್ವಿನಿ ಅವರು ನನಗೆ ಮಾಡೋಕ್ಕಾಗಲ್ಲ, ಏನು ಮಾಡ್ತೀಯ ನೀನು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅಷ್ಟೇ ಇಲ್ಲಿ ಗಿಲ್ಲಿ ಅವ್ರು ಏನು ಹೇಳ್ತಾರೆ, ಮೊದಲು ನೀನು ಕ್ಯಾಪ್ಟನ್ ಆಗಿ ಮಾಡೋಣ ತೋರ್ಸಮ್ಮೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಒಂದು ವಿಚಾರದಲ್ಲಿ ಕರೆಕ್ಟಾಗಿ ಮಾತಾಡೋದು, ನೀನು ಅಮ್ಮ ಗಿಮ್ಮ ಅಂತ ಮಾತಾಡಬೇಡ ಅಂತ ಕೂಡ ಹೇಳ್ತಾರೆ. ಮಾತಾಡೋಕ್ಕಾಗಲ್ಲ ಕಣೆ, ಏನೋ ಮಾತಾಡ್ತೀಯ ನೀನು ಅನ್ನೋ ರೀತಿಯಲ್ಲಿ ಇಲ್ಲಿ ಗಿಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಅಶ್ವಿನಿ ಅವರು ಹೋಗೋ ಬಾರೋ ಅನ್ನೋ ಒಂದು ವಿಷಯನ ಎತ್ತಬೇಡ, ಸರಿ ಇರಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈಗ ಇವರಿಬ್ಬರ ಮಧ್ಯೆ ಕೂಡ ಜಗಳ ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಅಶ್ವಿನಿ ಅವರು ಕಡಾ ಕಂಡೀಷನಾಗಿ ಹೇಳ್ತಾ ಇದ್ದಾರೆ, ನಂಗೆ ಮಾಡೋಕ್ಕಾಗಲ್ಲ, ನಾನು ಬೆಳಗ್ಗೆನೇ ಮಾಡ್ತೀನಿ, ಏನು ಮಾಡ್ತೀಯ ಮಾಡ್ಕೋಗೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ, ನೀವು ಕೆಲಸ ಮಾಡಲಿಲ್ಲ ಅಂದರೆ ಇವತ್ತು ರಾತ್ರಿ ಹೇಗೆ ಮಲಗ್ತೀರಾ ನೋಡೋಣ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಅಂದರೆ ಇವತ್ತು ರಾತ್ರಿ ಪೂರ್ತಿ ನಿಮ್ಮನ್ನ ಮಲಗಕ್ಕೆ ಬಿಡಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಗಿಲ್ಲಿ ನಟ ಅವರು ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇವತ್ತು ನೀವು ಮಲ್ಕೋಬಿಟ್ರೆ ನಾನು ಹೇಳ್ದಂಗೆ ಕೇಳ್ತೀನಿ ಅಂತ ಓಪನ್ ಚಾಲೆಂಜ್ ಕೂಡ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಈಗ ಅಶ್ವಿನಿ ಅವರು ಮಲಗಿರೋ ಟೈಮಲ್ಲಿ ಮೇಡಮ್ ಅಂತ ಬಂದು ಅವರಿಗೆ ಇಳಿಸೋದಾಗಿರಲಿ, ಅವ್ರ ಹತ್ರ ಹೋಗಿ ಒಂದು ವಸ್ತು ತೊಗೊಂಡು ಬಾರಿಸೋದಾಗಿರಲಿ, ಸೌಂಡ್ ಮಾಡೋ ರೀತಿ ಆಗಿರಲಿ, ಆ ರೀತಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಅಶ್ವಿನಿ ಅವರು ಮಲಗೋಕ್ಕೆ ಆಗ್ತಿಲ್ಲ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವತ್ತಿನ ಒಂದು ಎಪಿಸೋಡ್ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈಗ ಗಿಲ್ಲಿ ನಟ ಕ್ಯಾಪ್ಟನ್ ಆಗಿದ್ದಾರೆ. ಮುಂಚೆ ಗಿಲ್ಲಿ ನಟ ಅವರು ಆ ಸ್ಪರ್ಧಿಗಳಿಗೆ ಯಾವ ರೀತಿ ಕಾಟ ಕೊಡ್ತಿರೋ ಅದೇ ರೀತಿ ಈಗ ಸ್ಪರ್ಧಿಗಳೆಲ್ಲ ಗಿಲ್ಲಿಗೆ ಕಾಟ ಕೊಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ರಿವೆಂಜ್ಗೆ ರಿವೆಂಜ್ ತೀರಿಸ್ಕೊತಾ ಇದ್ದಾರೆ. ಬಟ್ ಆದರೆ ಗಿಲ್ಲಿ ನಟ ಇಲ್ಲಿ ಬಿಡಲ್ಲ, ಯಾಕಪ್ಪ ಅಂದರೆ ಅವರು ಕೆಲಸ ಮಾಡೋ ಮಟ್ಟನೂ ಬಿಡಲ್ಲ ಅಂತಲೂ ಕೂಡ ಹೇಳ್ಬೋದು. ಇದೀಗ ಮನೆ ಕ್ಯಾಪ್ಟನ್ ಆಗಿರುವಂಥ ಗಿಲ್ಲಿ ಎಲ್ಲರ ವಿರುದ್ಧ ಸ್ವಲ್ಪ ಜಗಳ ಕೂಡ ಆಡ್ತಾ ಇದ್ದಾರೆ. ಕೆಲಸದ ವಿಚಾರದಲ್ಲಿ ಮಾತ್ರ ಪಿನ್ನೇರಿ ಅಲ್ಲ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದರಲ್ಲೂ ಈಗ ಅಶ್ವಿನಿ ಮತ್ತು ಗಿಲ್ಲಿ ಅವರ ವಾದ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಈಗ 2 ವಾರ ಆಗಿತ್ತು ಯಾವುದೇ ರೀತಿ ಜಗಳಗಳನ್ನ ನೋಡಿರಲಿಲ್ಲ ಆಗಿತ್ತು. ಬಟ್ ಇದೀಗ ಫ್ಯಾಮಿಲಿ ವೀಕ್ ಕಂಪ್ಲೀಟ್ ಆದಮೇಲೆ ನಿನ್ನೆಯಷ್ಟೇ ಬಿಗ್ ಬಾಸ್ ಮನೆಯಿಂದ 2 ಜನ, ಅಂದರೆ ಕಳೆದ ವಾರ 2 ಜನ ಹೋದರು. ಅದೇ ರೀತಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಅದೇ ರೀತಿ ಶುರು ಆಗಿದೆ ಅಂತಲೂ ಕೂಡ ಹೇಳ್ಬೋದು. ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಏನು ಅನ್ನಿಸ್ತು, ಮಾಳೂರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದು ಯಾರಿಗೆಲ್ಲ ಇಷ್ಟ ಆಯಿತು, ಯಾರಿಗೆಲ್ಲ ಬೇಜಾರಾಯಿತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ನನ್ನ ಪ್ರಕಾರ ಮಾಳೂರು ಇನ್ನೊಂದಿಷ್ಟು ದಿನ ಇರಬೇಕಾಗಿತ್ತು, ಬಟ್ ಬ್ಯಾಡ್ ಲಕ್ ಹೇಳೋಕ್ಕಾಗಲ್ಲ. ಅನ್ಎಕ್ಸೆಪ್ಟೆಡ್ ದ ಟ್ವಿಸ್ಟ್ ಅಂತ ಹೇಳ್ಬೋದು. ಹೇಳೋಕ್ಕಾಗಲ್ಲ, ಅವರ ಜರ್ನಿ ಅಲ್ಲಿಗೆ ಮುಗಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಆಲ್ರೆಡಿ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಬಟ್ ಸ್ಪಂದನ ಅವರಿಗೆ ಒಂಥರ ಲಕ್ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಫೈನಲ್ವರೆಗೂ ಹೋಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇನ್ನೇನು ಹೋಗ್ತಾರೆ ಅನ್ನೋದಷ್ಟರಲ್ಲಿ ಸೇವ್ ಆಗಿಬಿಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಬಟ್ ಸೂರಜ್ ಈಸ್ ದ ಬೆಸ್ಟ್ ಅಂತಲೂ ಕೂಡ ಹೇಳ್ಬೋದು. ಬಟ್ ಮನೆಯಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ತುಂಬ ಕಡಿಮೆ ಇತ್ತು ಅಂತ ಪರವಾಗಿಲ್ಲ. ಬಟ್ ಆದರೆ ಟಾಸ್ಕ್ ವಿಚಾರದಲ್ಲಿ ಒಳ್ಳೆ ಎಫರ್ಟ್ ಇತ್ತು, ತುಂಬ ಎಂಟರ್ಟೈನ್ಮೆಂಟು ಇತ್ತು ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ನಾವು ಅಂದ್ಕೊಂಡ ರೀತಿಯೇ ಬೇರೆ ರೀತಿ ಆಗೋಯಿತು ಅಲ್ಲಿ. ನಮ್ಮ ನಿನ್ನೆ ಅಂದರೆ ಈ ಕಳೆದ ವಾರ 13ನೇ ವಾರ ಟೋಟಲ್ ಆಗಿ
2 ಜನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ, ಸೂರಜ್ ಮತ್ತು ಮಾಳು ಅವರು. ಸೊ ಉತ್ತರ ಕರ್ನಾಟಕದ ಹುಲಿ. ಸೊ ಒಳ್ಳೆ ಸಪೋರ್ಟ್ ಇತ್ತು, ಬಟ್ ಏನಾಯಿತು ಅಂತ ಗೊತ್ತಿಲ್ಲ. ಬಟ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದರ ಬಗ್ಗೆ ನಿಮ್ಮ ಒಂದು ಸಣ್ಣ ಮಾಹಿತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಪ್ರೋಮೋದಲ್ಲಿ ಆಲ್ಮೋಸ್ಟ್ ಇಲ್ಲಿ ಅಶ್ವಿನಿ ಮತ್ತು ಗಿಲ್ಲಿ ಅವರ ವಾದ ನಡೀತಾ ಇದೆ. ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆನೂ ಮಾತಾಡಿರ್ತಾರೆ, ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಿಲ್ಲ. ಮೇನ್ ಟಾಪಿಕ್ನಲ್ಲಷ್ಟೇ ಮಾತ್ರ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾರು ಇನ್ನು ಈ ಒಂದು ಪ್ರೋಮೋ ನೋಡಿದ್ರೆ ದಯವಿಟ್ಟು ಪ್ರೋಮೋ ನೋಡ್ಕೊಬನ್ನಿ. ಆಲ್ರೆಡಿ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಒಂದ್ಸಾರಿ ಪ್ರೋಮೋ ಜಲಕ್ನ ನೋಡ್ಕೊಬಂದು ಸೊ ಆಮೇಲೆ ಕಾಮೆಂಟ್ ಮಾಡ್ಬೋದು. ಅಷ್ಟೇ ವೀಕ್ಷಕರಲ್ಲಿ ಅಶ್ವಿನಿ ಮತ್ತು ನಮ್ಮ ಗಿಲ್ಲಿ ನಟ ಇಬ್ಬರ ಜಗಳದಲ್ಲಿ ಯಾರ ತಪ್ಪಿರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ನನ್ನ ಪ್ರಕಾರ ಇಲ್ಲಿ ಅಶ್ವಿನಿ ಅವ್ರದ್ದು ತಪ್ಪಿದೆ. ಸೊ ಈಗ ಈ ಒಂದು ವಿಚಾರದಲ್ಲಿ ಸೊ ಅಶ್ವಿನಿ ಅವ್ರದ್ದು ಒಂದೇ ತಪ್ಪಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಗಿಲ್ಲಿ ಅವ್ರದ್ದು ತಪ್ಪಿರ್ಬೋದು. ಸೊ ಈ ಒಂದು ಪ್ರೋಮೋದಲ್ಲಿ ಮೇನ್ ಟಾಪಿಕ್ನಷ್ಟೇ ತೋರಿಸಿದ್ದಾರೆ. ನಾವು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀವಿ, ಬಟ್ ಪ್ರೋಮೋ ನೋಡಿಕೊಂಡು ನಾವು ಡಿಪೆಂಡ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಆದರೆ ಇವತ್ತಿನ ಒಂದು ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ದಯವಿಟ್ಟು ನೋಡಲೇಬೇಕು. ಯಾರು ಕೂಡ ಈ ಒಂದು ಎಪಿಸೋಡ್ನ ಮಿಸ್ ಮಾಡ್ಕೊಳ್ಳೋಕೆ ಬೇಡಿ. ಅದರಲ್ಲೂ ಕೂಡ ಈಗ ಗಿಲ್ಲಿ ನಟ ಅವ್ರು ತಪ್ಪಿದೆಯಾ ಅಥವಾ ಅಶ್ವಿನಿ ಅವ್ರು ತಪ್ಪಿದೆಯಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಹೇಳೋಕ್ಕಾಗಲ್ಲ, ಇಲ್ಲಿ ಗಿಲ್ಲಿ ನಟ ಅವ್ರದ್ದು ತಪ್ಪಿರ್ಬೋದು, ಅಶ್ವಿನಿ ಅವ್ರದ್ದು ತಪ್ಪಿರ್ಬೋದು, ಇಲ್ಲ ಅಶ್ವಿನಿ ಅವ್ರದ್ದು ತಪ್ಪಿರಲ್ಲ, ಸೊ ಗಿಲ್ಲಿ ಅವ್ರದ್ದು ತಪ್ಪಿರಲ್ಲ. ಹೇಳೋಕ್ಕಾಗಲ್ಲ ನಾವು, ಯಾಕಪ್ಪ ಅಂದರೆ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಒಂದು ಎಪಿಸೋಡ್ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿದೆ. ಸೊ ಇನ್ಮೇಲೆ ಬಿಗ್ ಬಾಸ್ನ ಅಸಲಿ ಆಟ ಶುರುವಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ನಿನ್ನೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಒಬ್ಬೊಬ್ಬ ಸ್ಪರ್ಧೆಯನ್ನು ಹೊರಗಡೆ ಕಳಿಸಿದ್ರು ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ತುಂಬ ಚೆನ್ನಾಗಿತ್ತು ನಿನ್ನೆಯ ಒಂದು ಎಪಿಸೋಡು, ಬಟ್ ಆದರೆ ಸ್ವಲ್ಪ ಬೋರಿಂಗ್ ಅನ್ನಿಸ್ತು ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೂ ಕೂಡ ತುಂಬ ಚೆನ್ನಾಗಿತ್ತು ಅಂತಲೂ ಕೂಡ ಹೇಳ್ಬೋದು. ಒಳ್ಳೊಳ್ಳೆ ಸೀರಿಯಲ್ ಆ್ಯಕ್ಟರ್ಸ್ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದರು. ಸೊ ಅಷ್ಟೇ ಅಲ್ಲದೆ ನಿನ್ನೆ ಶಾಕಿಂಗ್ ಎಲಿಮಿನೇಷನ್ನಲ್ಲಿ ಸೊ ಮಾಳು ಸ್ಪಂದನ ಫೈನಲಿ ಡೇಂಜರ್ ಝೋನಲ್ಲಿ ಇದ್ದರು ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಡೇಂಜರ್ ಝೋನಲ್ಲಿ ಸೊ ಮಾಳು ಮತ್ತು ಸ್ಪಂದನ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಾಗ ಸೊ ಅಲ್ಲಿರುವಂಥ ಸ್ಪರ್ಧಿಗಳು ಸ್ಪಂದನ ಹೊರಗಡೆ ಹೋಗ್ತಾರೆ, ಸೊ ಮಾಳು ಅವರು ಮನೆಯೊಳಗಡೆ ಬರ್ತಾರೆ ಅಂತ ಅಂದ್ಕೊಂಡಿದ್ರು. ತುಂಬ ಜನ ಅಂದ್ಕೊಂಡಿದ್ರು, ಬಟ್ ನಾನು ಕೂಡ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಆಗಿರೋದೇ ಬೇರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಅಲ್ಲಿ ಮಾಳು ಎಲಿಮಿನೇಟ್ ಆಗ್ತಾರೆ, ಸೊ ಸ್ಪಂದನ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಈ ಒಂದು ಪ್ರೋಮೋದಲ್ಲಿ ಕೆಲವೊಂದಷ್ಟು ಸ್ಪರ್ಧಿಗಳ ಮಧ್ಯೆ ವಾದ ವಿವಾದಗಳು ನಡೆದಿರ್ತವೆ, ಬಟ್ ಮೇನ್ ಟಾಪಿಕ್ ಆಗಿ ಇಲ್ಲಿ ಅಶ್ವಿನಿ ಅವರದ್ದು ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈಗ ಕೆಲಸದ ವಿಚಾರದಲ್ಲಿ ಮನೆಯ ಕ್ಯಾಪ್ಟನ್ ಆಗಿರುವಂಥ ಗಿಲ್ಲಿ ಜೊತೆ ಮೊದಲ ಜಗಳ ಆಗಿರುವಂಥದ್ದು ಅಶ್ವಿನಿ ಅವ್ರದ್ದು ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಈಗ 11 ಜನ ಸ್ಪರ್ಧಿಗಳು ಉಳಿದಿದ್ರು. ಸೊ ಕಳೆದ ವಾರ ಯಾವುದೇ ರೀತಿಯ ಒಂದು 2 ವೀಕ್ನಲ್ಲೂ ಸಹ ಒಂದು ಎಲಿಮಿನೇಷನ್ ಟ್ವಿಸ್ಟ್ ಇರಲಿಲ್ಲ, ಬಟ್ ಆದರೆ ಈ ವಾರ ಡಬಲ್ ಎಲಿಮಿನೇಷನ್ ಕೂಡ ನಡೀತು ಅಂತಲೂ ಕೂಡ ಹೇಳ್ಬೋದು. ಬಟ್ ಈಗ ಡಬಲ್ ಎಲಿಮಿನೇಷನ್ ಆದ ತಕ್ಷಣ ಸೊ 11 ಜನ ಸ್ಪರ್ಧಿ ಇದ್ದಂಥವರು ಸೊ 9 ಜನ ಸ್ಪರ್ಧಿಗಳು ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಷ್ಟರಲ್ಲಿ ಯಾರು ಫೈನಲಲ್ಲಿ ಕಾಣಿಸ್ಕೋಬೋದು, ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಮತ್ತು ಯಾರು ಫೈನಲ್ ಆಗಿ ಸೊ ಕಿಚ್ಚನ ಕೈಯಲ್ಲಿ ಇರಬೇಕು ಅಂಥ ಸ್ಪರ್ಧಿಗಳ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ, ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಅಷ್ಟೇ ಅಲ್ಲದೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ. ಇದೇ ರೀತಿ ಅಪ್ಡೇಟ್ಗಳನ್ನ ನಾನು ಯಾವಾಗಲೂ ಕೊಡ್ತಾ ಇರ್ತೀನಿ. ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ ಅಂತ ಹೇಳ್ತಾ, ಬಾಯ್ ಫ್ರೆಂಡ್ಸ್.